ಕನ್ನಡ ಧಾರಾವಾಹಿನ ನೋಡ್ತಾ ಇರ್ತೀರಾ. ಇದರಲ್ಲಿ ನಿಧಿ ಮತ್ತೆ ಕರ್ಣ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇದೀಗ ನಿಧಿ ಪಾತ್ರವನ್ನು ಮಾಡ್ತಿರುವಂತ ಭವ್ಯ ಅವರು ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಗುಡ್ ನ್ಯೂಸ್ ತಿಳಿದ್ರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಹೌದು, ಧಾರಾವಾಹಿಯಲ್ಲಿ ನಟನೆ ಮಾಡುತ್ತಾ ಇದೀಗ ಹೊಸ ಸಿನಿಮಾ ಆಫರ್ ಅನ್ನು ಕೂಡ ಗಿಟ್ಟಿಸ್ಕೊಂಡಿದ್ದಾರೆ. ದೇವಿ ಎಂಬ ಒಂದು ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ. ಇದಕ್ಕೂ ಮುಂಚೆನೆ ಇವರು ಗ್ರ್ಯಾಂಡ್ ಎಂಟ್ರಿ ಕೊಡಬೇಕಾಗಿತ್ತು. ಸಿನಿಮಾಗೂ ಕೂಡ ಒಂದು ಸೈನ್ ಮಾಡಿರುತ್ತಾರೆ, ಬಟ್ ಒಂದು ಸಿನಿಮಾ ಸ್ಟಾರ್ಟ್ ಆಗಲೇ ಇಲ್ಲ, ಯಾಕೋ ಅರ್ಧಕ್ಕೆ ನಿಂತೋಯ್ತು. ಇದೀಗ ಇನ್ನೊಂದು ಸಿನಿಮಾ, ಆದರೆ ಈ ಒಂದು ಡೆಬ್ಯೂ ಸಿನಿಮಾ ಮೊದಲ ಸಿನಿಮಾ ಆಗಿರುತ್ತೆ, ಈಗ ಸೈನ್ ಮಾಡಿದ್ದಾರೆ. ಅತಿ ಶೀಘ್ರದಲ್ಲಿ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸಿನಿಮಾಗೆ ದೇವಿ ಎಂಬ ಒಂದು ಟೈಟಲ್ ಅನ್ನ ಶೀರ್ಷಿಕೆಯನ್ನ ಇಟ್ಟಿದ್ದಾರೆ. ಒಂದು ಕಡೆ ಕನ್ನಡದಲ್ಲಿ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ, ಜನರ ಪ್ರೀತಿಯನ್ನ ಗೆದ್ದಿದ್ದಾರೆ. ಕಿರುತೆರೆಯಲ್ಲಿ ಎಲ್ಲಾ ಕಡೆ ಮನೆ ಮಾತಾಗಿದ್ದಾರೆ. ಜನರು ಎಲ್ಲೇ ಹೋದ್ರು ಇವರನ್ನ ನಿಧಿ ಅಂತಾನೆ ಗುರುತಿಡಿದು ಮಾತನಾಡಿಸ್ತಾರೆ. ಇನ್ನೊಂದು ಕಡೆ ಈಗ ಸಿನಿಮಾ ಆಫರ್ ಅನ್ನು ಕೂಡ ಗಿಟ್ಟಿಸ್ಕೊಂಡಿದ್ದಾರೆ. ಕಿರಣ್ ರಾಜ್ ಅವರು ಕೂಡ ಸಿನಿಮಾವನ್ನ ಮಾಡ್ತಿದ್ದಾರೆ, ಜಾಕಿ ಎಂಬ ಒಂದು ಸಿನಿಮಾ. ನಿಜವಾಗ್ಲೂ ಕೂಡ ಸೂಪರ್. ಇಬ್ರು ಕೂಡ ತಮ್ಮ ತಮ್ಮ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ರು ಕೂಡ ಕಿರುತೆರೆಗೆ ಟೈಮ್ ಕೊಟ್ಟು ಕನ್ನಡ ಧಾರಾವಾಹಿಯಲ್ಲಿ ಪ್ರತಿ ದಿವಸ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹೌದು, ಪ್ರತಿ ದಿವಸ ಒಂದು ಧಾರಾವಾಹಿ ಶೂಟಿಂಗ್ ನಡೀತಾ ಇದೆ ಅಂತೆ. ಅತ್ಯುತ್ತಮವಾದಂತಹ ಒಂದು ಪ್ರಾಜೆಕ್ಟ್ ಇದಾಗಿದ್ದು ತುಂಬಾನೇ ಇಷ್ಟಪಟ್ಟು ಜನರು ಕೂಡ ನೋಡ್ತಾ ಇದ್ದಾರೆ. ಚಿಕ್ಕವರಿಂದ ದೊಡ್ಡವರ ತನಕ ಎಲ್ಲರೂ ಕೂಡ ವೀಕ್ ಡೇಸ್ ಏನು ಸೋಮವಾರದಿಂದ ಶುಕ್ರವಾರ ತನಕ ಧಾರಾವಾಹಿ ಬರುತ್ತೆ, ವೀಕ್ಷಣೆ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಬರ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ ಈ ಕನ್ನಡ ಧಾರಾವಾಹಿ. ಭವ್ಯ ಅವರಿಗೆ ಎಸ್ಪೆಷಲಿ ಧನ್ಯವಾದ ತಿಳಿಸಿ. ದೇವಿ ಎಂಬ ಒಂದು ಸಿನಿಮಾದ ಮೂಲಕ ಮೊದಲ ಸಿನಿಮಾಗೆ ಈಗ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ. ಕಿರಣ್ ರಾಜ್ ಅವರು ಈಗಾಗಲೇ 3-4 ಸಿನಿಮಾದಲ್ಲಿ ನಡೆಸಿದ್ರೆ ಇನ್ನೊಂದು ಸಿನಿಮಾಗೂ ಕೂಡ ಬರ್ತದೆ, ಜಾಕಿ ಅಂತ ಸಿನಿಮಾಗೆ ವಿಶ್ ಮಾಡಿ.